ರಾಜ್ಯ ರಾಜಕಾರಣದಲ್ಲಿ ಪೆನ್ಡ್ರೈವ್ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ತಿರುವಿನ ಮೇಲೆ ತಿರುವು ಸಿಗ್ತಾ ಇದೆ. ಹಾಗಾದ್ರೆ ಇವತ್ತು ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ರಾಜಕೀಯ ನಾಯಕರುಗಳ ಕೆಸರೆರ ಚಾಟ ಹೇಗಿತ್ತು ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಕೆಸರೆರ ಚಾಟ ಮುಂದುವರೆದಿದೆ. ಇದರಲ್ಲಿ ಡಿಕೆಶಿ ಕೈವಾಡ ಇಲ್ಲ ಅನ್ನೋದಾದ್ರೆ ಬಹಿರಂಗ ಚರ್ಚೆಗೆ ಬರಲಿ. ಡಿಕೆಶಿಗೆ ಬಿಜೆಪಿಯ ಮುಖಂಡ ವಕೀಲ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಬಹಿರಂಗ ಚರ್ಚೆಗೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲೇ ಆಡಿಯೋ ರಿಲೀಸ್ ಮಾಡೋಣ. ದೇವರಾಜೇಗೌಡರ ಮಾತಿದು, ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ರೆ ಸತ್ಯವನ್ನ ಮರೆಮಾಚೋದಕ್ಕಾಗೋದಿಲ್ಲ. ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ. ನಿನ್ನೆ ವಕೀಲ ದೇವರಾಜೇಗೌಡ ಒಂದು ಬಾಂಬನ್ನು ಸಿಡಿಸಿದ್ರು. ಈ ಹಿಂದೆ ಯಾವ ಪೆನ್ಡ್ರೈವ್ ಹಾಸನದಾದ್ಯಂತ ಇಡೀ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋದಕ್ಕೆ ಕಾರಣ ರಾಜ್ಯದ DCM DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಕಾರಣ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ವಕೀಲ ದೇವರಾಜೇಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮಾನ್ಯ DK ಶಿವಕುಮಾರ್ ಅವರು ಕೂಡ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಅಲ್ಲಿ ನಾನು ಹೇಳೋದಲ್ಲಿ ಎಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಲ್ಲಿ, ತಾವು ಸಿದ್ಧರಾಗಿದ್ದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವೀಗ ಅಲ್ಲಿ ನಾವು ಶಸ್ತ್ರಸಜ್ಜಿತವಾಗಿ ಬರ್ತೀವಿ ನಾವಲ್ಲಿ, ಅದಕ್ಕೆ ನೀವು ಸಿದ್ಧರಾಗಿದ್ದೀವಿ. ಅಲ್ಲಿ ದೇವರಾಜೇಗೌಡ ಬ್ಲ್ಯಾಕ್ ಮೇಲ್ ದೇವರಾಜೇಗೌಡ ಮತ್ತು ಇನ್ನೇನು ಬೇರೆ ಬೇರೆ ಪದ ಬಳಕೆ ಮಾಡಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ನಾನು ಬರೀ ಇಲ್ಲಿ ಮಾತಾಡಿದ ಸಾಲದು, ಅಲ್ಲಿ ದಾಖಲೆ ಸಮೇತ ಬಿಡ್ತೀನಿ ನಾನಲ್ಲಿ. ಬಟ್ ಅವತ್ತು ನಾನು ದಾಖಲೆ ಬಿಟ್ಟರೆ ಅವತ್ತಲ್ಲಿ ತಾವು ರಾಜಕೀಯದಿಂದ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ, ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಏನು ಮಂಜೇಗೌಡರು ಮನೆ CD ಇಟ್ಕೊಂಡಿದ್ದೀನಿ ನಾನು, BP ಮಂಜೇಗೌಡದ ಯಾವ್ದಾರ ಬ್ಲೂ ಫಿಲ್ಮ್ ಮಡಿಕೊಂಡಿದ್ದೀನಿ ನಾನು. ಅವ್ರು ಯಾವ್ದಾರು ಇರ್ಬೋದೇನೋ ಹಂಗಾರೆ CD ಮೆಡಿಕಲ್ ಮಾಡ್ತಾರೆ. ಮಂಜೇಗೌಡದ ಯಾವ್ದಾರು ಇದೇನೋ ಗೊತ್ತಿಲ್ಲ, ಅದಕ್ಕೆ ಬರೀ ಅನುಮಾನ ಪ್ರಾರಂಭ ಆಗಿದೆ. ಅಲ್ಲಿ ಮಂಜೇಗೌಡ ಹಿತಾಸಕ್ತಿ ಏನು ಅಂತಂದರೆ, ಅವರು ಕಾಂಗ್ರೆಸ್ಗೆ ಯಾವ ಬಂದರು, ಕಾಂಗ್ರೆಸ್ ಹಣೆಬರ ಏನು, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನೇ. ಅಲ್ಲಿ ಹಾಗಾಗಿ ಮಂಜೇಗೌಡರಿಗೆ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಸರ್, ಜನಗಳಿಂದ ಆಯ್ಕೆಯಾದಂಥ ಜನಗಳಿಗೋಸ್ಕರ ಮಾಡೋಂಥ ಸರ್ಕಾರ ಜನರ ಮಾನವನ ಹಾನಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಬಿಡಬೇಕಾ? ನಾವಿನ್ನು ಅಲ್ಲಿ ಯಾವುದೇ ಕಾರಣಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಚುನಾವಣೆ ಕಳೆದ ತಕ್ಷಣದಲ್ಲಿ ನಮ್ಮದೇ ಆದ ಕಾನೂನು ಹೋರಾಟ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ಸರ್ಕಾರ ಪತನವಾಗ್ತದೆ. ಇದಿಷ್ಟು ವಕೀಲ ದೇವರಾಜೇಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.